ನಮಸ್ತೆ ವೀಕ್ಷಕರೇ, ಇಂದಿನಿಂದ ನಾನು ಕರ್ನಾಟಕ ಟಿ ಪೇಪರ್ 1 ಮತ್ತು ಪೇಪರ್ 2 ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸನ್ನು ಹೇಳ್ಕೊಡ್ತೀನಿ ಅಂತ. ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಡಿಫಿಕಲ್ಟ್ ಏನು ಅಂದರೆ ಮ್ಯಾಥಮೆಟಿಕ್ಸೇ ಆಗ್ತಾಯಿದೆ. ಸೊ ಮ್ಯಾಥ್ಸಲ್ಲಿ ಯಾವ ಥರ ಸ್ಕೋರ್ ಮಾಡಬೇಕು. ಈಗ ಟಿ ಎಲ್ ಬಂದರೆ ನಿಮಗೆ ಎಷ್ಟು ಅಂತಂದರೆ 30 ಮಾರ್ಕ್ಸ್ ಇದ್ದಿರ್ತಾವೆ. 30 ಮಾರ್ಕ್ಸಲ್ಲಿ ಒಂದು 25 ಮಾರ್ಕ್ಸ್ ಆದರೂ ನಿಮಗೆ ಬೇಕಾಗ್ತಾವೆ ರೀ ಟಿಗೆ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ. ಮತ್ತು ಇಲ್ಲಿ ಜಿ ಪಿ ಎಸ್ ಟಿ ಆರಲ್ಲಿ ನಿಮಗೆ ಪೇಪರ್ 2 ಏನಿದಿರ್ತಲ್ವ, ಇಲ್ಲಿ ನಿಮಗೆ 75 ಮ್ಯಾಥಮೆಟಿಕ್ಸ್ ಇದ್ದಿರ್ತದೆ, 75 ಸೈನ್ಸ್ ಇದ್ದಿರ್ತದೆ. ಈ ಒಂದು 75ಅಲ್ಲಿ ನೀವು ಒಂದು 70 ತೊಗೊಂಡ್ರು ಸಹ ಏನು ಅಂತಂದರೆ ಎಲಿಜಿಬಲ್ ಆಗ್ತೀರಿ. ಯಾವ ಥರ ಅಂದರೆ ಇಲ್ಲಿ ನಿಮಗೆ 150ಗೆ ಜಿ ಪಿ ಎಸ್ ಟಿ ಆರಲ್ಲಿ 150ಗೆ 67.5 ತೊಗೋಬೇಕು ರೀ. ನೀವು ಎಷ್ಟು 67.5 ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ. ಹಾಗಾಗಿ ಇಲ್ಲಿ 75 ಮ್ಯಾಥ್ಸ್ ಏನಿರ್ತಾವಲ್ವ, ಸೊ ಈ ಒಂದು 75 ಮ್ಯಾಥ್ಸಲ್ಲಿ ಅಟ್ಲೀಸ್ಟ್ 70 ಆದರೂ ನೀವು ಮ್ಯಾಥ್ಸ್ ಸ್ಕೋರ್ ಮಾಡ್ಬೋದು. ಸೊ ಜಿ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರಿಗೂ ಸಹ ಈ ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸಸ್ ತಮಗೆ ತುಂಬ ಇಂಪಾರ್ಟೆಂಟ್ ಅದ ರೀ. ಓಕೆನಾ? ಇಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂತಂದರೆ ಮ್ಯಾಥ್ಸ್ ಬೇಸಿಕ್ ಟು ಅಡ್ವಾನ್ಸ್ ತನಕ, ಅಂದರೆ 5th 6th ಕ್ಲಾಸಿಂದ ಹಿಡಿದು 10th ತನಕ. ಸಮ್ಟೈಮ್ಸ್ ಕೆಲವೊಂದು ಸರ್ತಿ ನಾನು ಪಿ ಯು ಸಿ ಸಿಲೆಬಸಲ್ಲಿಂದು ಕ್ವಶನ್ಸ್ಗಳನ್ನು ಕವರ್ ಮಾಡ್ತೀನಿ ಅಂತಾರೆ. ಕೆಲವೊಂದು ಪಿ ಯು ಸಿ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀನಿ. ಯಾವೆಲ್ಲ ಎಚ್ ಎಸ್ ಟಿ ಆರಿಗೆ ಮತ್ತು ಜಿ ಪಿ ಎಸ್ ಟಿ ಆರಿಗೆ ಪಿ ಯು ಸಿಲಿಂದ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ಲಿ ಕೇಳಿದಾರಲ್ವ, ಸೊ ಅವೆಲ್ಲ ಕ್ವಶನ್ಸ್ಗಳನ್ನು ನಾನು ಕವರ್ ಮಾಡ್ತೀನಿ ಅಂತ. ಹಾಗಾಗಿ ತಾವೇನು ಅಂತಂದರೆ ಪ್ರತಿಯೊಂದು ವಿಡಿಯೋವನ್ನು ಸಹ ಸ್ಟಾರ್ಟಿಂಗಿಂದ ಎಂಡ್ ತನಕ, ಪ್ರಾರಂಭದಿಂದ ಕೊನೆ ತನಕ ನೋಡಿರಿ, ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಯಾವುದೇ ಕಾರಣಕ್ಕೆ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ, ನನಗೆ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಆಗುತ್ತಾ, ಅರ್ಥ ಆಗ್ತಾಯಿಲ್ಲ ಅನ್ನೋಕ್ಕೆ ಹೋಗ್ಬೇಡ್ರಿ. ನಾನು ನಿಮಗೆಲ್ಲ ನೀಟೊತ್ತಿಗೆ ತಿಳಿಸ್ಕೊಡ್ತೀನಿ ಅಂತ. ಓಕೆನಾ? ಸೊ ಇವಾಗ ನಾವು ಫಸ್ಟ್ ಬಂದುಬಿಟ್ಟು ವೃತ್ತಗಳ ಬಗ್ಗೆ ಹೇಳೋಣಂತಾರೆ. ವೃತ್ತ ಅಂದ್ರೇನು, ವೃತ್ತದ ಭಾಗಗಳು ಯಾವ್ಯಾವ ಅದಾವ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ವೃತ್ತ ಅಂದ್ರೆ ಏನು? ವೃತ್ತ ಅಂದರೆ ವೆರಿ ಸಿಂಪಲ್ ನೋಡ್ರಿ. ಒಂದು ಸಮತಲದಲ್ಲಿ ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಬಿಂದುಗಳ ಒಂದು ಗುಂಪು. ಓಕೆ, ಸೊ ಇಲ್ಲಿ ನೋಡ್ರಿ, ಇದೊಂದು ಸ್ಥಿರ ಬಿಂದು ಅದ ಅನ್ಕೊಳ್ಳಿ. ಫಸ್ಟ್ ಇದೊಂದು ಸಮತಲ ಅದ, ಆಮೇಲೆ ಸ್ಥಿರ ಬಿಂದು ಅದ ರೀ. ಓಕೆ, ಇದನ್ನು ಓ ಅಂತ ಅಂದ್ಕೊಳ್ರಿ. ಸ್ಥಿರ ಬಿಂದು ಓದಿಂದ ಸಮಾನ ದೂರದಲ್ಲಿ ಏನು ಅಂತಂದರೆ ಬಿಂದುಗಳು ಇರಬೇಕು ರೀ. ಸಮಾನ ದೂರದಲ್ಲಿರ್ತಕ್ಕಂಥ ಒಂದು ಬಿಂದುಗಳ ಗುಂಪಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಒಂದು ವೃತ್ತ ಅಂತ ಕರಿತಿದ್ದೆವು. ಓಕೆನಾ? ಸೊ ಇದನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತಂದರೆ ಸರ್ಕಲ್ ಅಂತ ಕರಿತಿದ್ದೆವು. ಏನಂತ ಕರಿತೀವಿ ರೀ? ಸರ್ಕಲ್. ವಾಟ್ ಈಸ್ ಸರ್ಕಲ್? ಸರ್ಕಲ್ is nothing but in a plane set of all points that are equidistant from fixed point. ಓಕೆ, ಫಿಕ್ಸ್ಡ್ ಪಾಯಿಂಟಿಂದ ಇಕ್ವಿಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಸೆಟ್ ಆಫ್ ಆಲ್ ಪಾಯಿಂಟ್ಸ್, ಈ ಒಂದು ಎಲ್ಲ ಬಿಂದುಗಳ ಗುಂಪಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಸರ್ಕಲ್ ಅಂತ ಕರಿತಿದ್ದೇವೆ. ಓಕೆನಾ? ಸೊ ಇಲ್ಲಿ ನಾವು ಫಿಕ್ಸ್ಡ್ ಪಾಯಿಂಟನ್ನು ಏನಂತ ಕರಿತೀವಿ ಅಂತಂದರೆ ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತಿದ್ದೆವು. ಸೆಂಟರ್ ಆಫ್ ದ ಸರ್ಕಲ್ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅದನ್ನು? ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತಿದ್ದೆವು. ಓಕೆನಾ? ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದರೆ ವೃತ್ತದ ಕೇಂದ್ರ ಬಿಂದು ಅಂತ ಕರಿತಿದ್ದೇವೆ. ವೃತ್ತದ ಕೇಂದ್ರ ಬಿಂದು ಅಂತ ಕರಿತಿದ್ದೆವು. ತಿಳಿತಾ? ಭಾಳ ಸಿಂಪಲ್. ವೃತ್ತ ಅಂದ್ರೆ ಏನು ಗೊತ್ತಾಯ್ತಲ್ಲ, ಮತ್ತು ವೃತ್ತದ ಕೇಂದ್ರ ಬಿಂದು ಗೊತ್ತಾಯಿತು. ನೆಕ್ಸ್ಟ್ ಇವಾಗ ವೃತ್ತದ ಭಾಗಗಳು. ಎಸ್, ಜಸ್ಟ್ ಇವಾಗ ಹೇಳಿದ್ದೀನಿ ನಾನು ವೃತ್ತದ ಕೇಂದ್ರ ಬಿಂದು, ಅದನ್ನು ಓದಿಂದ ರೀಪ್ರೆಸೆಂಟ್ ಮಾಡ್ತೀವಿ, ಒರಿಜಿನ್ ಅಂತ, ಓದಿಂದ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಒಂದು ಬರೋದು ತ್ರಿಜ್ಯ. ತ್ರಿಜ್ಯ ಅಂದ್ರೇನು? ವೃತ್ತದ ಕೇಂದ್ರ ಬಿಂದುವಿನಿಂದ ಪರಿಧಿ ನಡುವಿನ ಅಂತರವನ್ನು ನಾವು ಅಂತ ಕರಿತೀವಿ ಅಂದರೆ ತ್ರಿಜ್ಯ ಅಂತ ಕರಿತಿದ್ದೆವು. ಇನ್ನೊಂದು ಟೈಮ್ ಹೇಳ್ತೀವಿ ನೋಡ್ರಿ. ವೃತ್ತದ ಕೇಂದ್ರ ಬಿಂದು ಓ ಮತ್ತು ಪರಿಧಿ ಇದೇನದಲ್ವ, ಇದನ್ನು ಪರಿಧಿ ಅಂತ ಕರಿತೀವಿ. ಓಕೆ, ಇವೆರಡರ ನಡುಬರ್ಕಿನ ಅಂತರಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ ತ್ರಿಜ್ಯ ಅಂತ ಕರಿತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ರೇಡಿಯಸ್ ಅಂತ ಕರಿತಿದ್ದೆವು. ಏನಂತ ಕರಿತೀವಿ ಅದನ್ನು? ಇಂಗ್ಲೀಷಲ್ಲಿ ರೇಡಿಯಸ್. ರೇಡಿಯಸ್ ಇಸ್ ನಥಿಂಗ್ ಬಟ್ distance between center of the circle
and circumference. Okay, radius is nothing but distance between center of the circle and circumference. ಅದನ್ನು ನಾವು ರೇಡಿಯಸ್ ಅಂತ ಕರಿತಿದ್ದೆವು. ಇದನ್ನು ಯಾವ ಥರ ನಾವು ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಆರ್ ಇಂದ ರೀಪ್ರೆಸೆಂಟ್ ಮಾಡ್ತೀವಿ ನೋಡ್ರಿ. ಆರ್ ಇಸ್ ನಥಿಂಗ್ ಬಟ್ ಓ ಎ. ಓ ಎ ಏನದಂದ್ರೆ ಇಲ್ಲಿ ತ್ರಿಜ್ಯ ಅದ ರೀ. ಓ ಎ ಏನದ ರೀ ತ್ರಿಜ್ಯ ಅದ. ಅದನ್ನು ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ರೇಡಿಯಸ್ ಅಂತ ಕರಿತಿದ್ದೆವು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ವೃತ್ತದ ಇನ್ನೊಂದು ಭಾಗ ಯಾವುದು ಅಂತಂದರೆ ಜಾ. ಜಾಕ್ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಕಾರ್ಡ್ ಅಂತ ಕರಿತಿದ್ದೆ ನೋಡ್ರಿ. ಓಕೆನಾ? ಇಲ್ಲದ ನೋಡ್ರಿ, ಇದೊಂದು ವೃತ್ತ ಅದನ, ಇದನ್ನು ಎ ಅಂತ ಕರೀರಿ, ಇದನ್ನು ಬಿ ಅಂತ ಕರೀರಿ. ಇದು ಸೆಂಟರ್ ಆಫ್ ದ ಸರ್ಕಲ್ ಓ ಅದ. ಓಕೆನಾ? ಇಲ್ಲಿ ಎ ಬಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಜಾ ಅಂತ ಕರಿತಿದ್ದೇವೆ ರೀ. ಯಾವುದ್ರದ್ದು? ಎ ಬಿ. ಇದನ್ನು ಜಾ ಅಂತ ಕರಿತಿದ್ದೆವು. ಅಥವಾ ಈ ಥರನೂ ನೀವು ಡ್ರಾ ಮಾಡ್ಬೋದು. ಇದನ್ನು ಎಕ್ಸ್ ವೈ ಅಂತ ಕರೀರಿ. ಓಕೆ, ಎ ಬಿ ಎಕ್ಸ್ ವೈ ಇವೆಲ್ಲ ಏನು ಅಂತಂದರೆ ಜಾ ಆಗಿರ್ತಾವೆ. ಓಕೆನಾ? ಸೊ ಜಾದ ಡೆಫಿನೇಷನ್ ನೋಡ್ರಿ, ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜಾ ಅಂತ ಕರಿತಿದ್ದೆವು. ಇದೊಂದು ವೃತ್ತದಲ್ಲ, ಈ ವೃತ್ತದ ಮೇಲೆ ಯಾವುದನ್ನೂ ಎರಡು ಬಿಂದು ತೊಗೊಳ್ರಿ. ಒಂದು ಇಲ್ಲಿ ತಗೋರಿ, ಒಂದು ಇಲ್ಲಿ ತಗೋರಿ. ಇವೆರಡೂ ಬಿಂದುಗಳನ್ನು ಸೇರಿಸುವ ಒಂದು ರೇಖಾಖಂಡಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ ಜಾ ಅಂತ ಕರಿತಿದ್ದೆವು. ಹೆಸರು ಕೊಡ್ರಿ, ಎಮ್ ಎನ್. ಓಕೆ, ಇದನ್ನು ಜಾ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಕಾರ್ಡ್ ಅಂತ ಕರಿತಿದ್ದೆವು. ಕಾರ್ಡ್ ಇಸ್ ನಥಿಂಗ್ ಬಟ್ ಲೈನ್ ಸೆಗ್ಮೆಂಟ್ joining two points of the circumference. ಓಕೆ, ಸರ್ಕಂಫರೆನ್ಸ್ ಮೇಲೆ ಇರ್ತಕ್ಕಂಥ ಯಾವುದಾದ್ರೂ ಎರಡು ಪಾಯಿಂಟ್ಸ್ಗಳನ್ನು ಜಾಯಿನ್ ಆಗ್ತಕ್ಕಂಥ ಒಂದು ಲೈನ್ ಸೆಗ್ಮೆಂಟಿಗೆ ಏನಂತ ಕರಿತೀವಿ ನಾವು ಅಂದರೆ ಕಾರ್ಡ್ ಅಂತ ಕರಿತಿದ್ದೇವೆ ರೀ. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕು. ಏನು ಅಂತಂದರೆ ತ್ರಿಜ್ಯ. ವೃತ್ತದ ತ್ರಿಜ್ಯಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರ್ತಾವೆ ರೀ. ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ? ಯಾವಾಗಲೂ ಸಮನಾಗಿರ್ತವೆ. ಇದು ಓ ಎ ಅನ್ಕೋರಿ, ಇದು ಬಿ ಅನ್ಕೋರಿ, ಇದು ಸಿ ಅನ್ಕೋರಿ, ಇದು ಡಿ ಅನ್ಕೋರಿ, ಇದು ಎಕ್ಸ್ ಅನ್ಕೋರಿ. ಎಲ್ಲ ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ. ಇದು ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ ನೋಡಿ. ಇದೊಂದು ವೃತ್ತದಲ್ವಾ? ಈ ವೃತ್ತದಾಗ ಎಷ್ಟು ತ್ರಿಜ್ಯಗಳು ಹೇಳಿರಿ, ಎಲ್ಲ ತ್ರಿಜ್ಯಗಳು ಏನಾಗಿರ್ತಾವ ಅಂತಂದರೆ ಸಮನಾಗಿರ್ತಾವ. ಇದರ ಅರ್ಥ ಏನು ಅಂದರೆ ಓ ವೈ ಈಸ್ ಈಕ್ವಲ್ಸ್ ಟು ಓ ಎ ವಿಚ್ ಈಸ್ ಈಕ್ವಲ್ಸ್ ಟು ಓ ಬಿ ವಿಚ್ ಈಸ್ ಈಕ್ವಲ್ಸ್ ಟು ಓ ಎಕ್ಸ್. ಸಪೋಸ್ ಇಲ್ಲಿಂದ ಇಲ್ಲಿ ತನಕ 4 ಸೆಂಟಿಮೀಟರ್ ಅಂತ ಅಂದ್ಕೊಳ್ರಿ. ಇದನ್ನು ಓ ಎಕ್ಸ್ 4 ಸೆಂಟಿಮೀಟರ್ ಇದ್ದಿತ್ತಂದರೆ ಓ ಎನು 4 ಸೆಂಟಿಮೀಟ್ರ್ ಇದ್ದಿರ್ತದ್ರಿ. ಓಕೆ, ಇದರ ಅರ್ಥ ಏನಂದರೆ ಒಂದು ವೃತ್ತದಲ್ಲಿರ್ತಕ್ಕಂಥ ಎಲ್ಲ ತ್ರಿಜ್ಯಗಳು ಏನಾಗಿರ್ತಾವೆ ಅಂದರೆ ಸಮನಾಗಿರ್ತಾವ. ತಿಳಿತಲ್ವಾ? ರೈಟ್. ಸೊ ನೆಕ್ಸ್ಟ್ ಇವಾಗ ನಾನು ವ್ಯಾಸಕ್ಕೆ ಹೋಗ್ತೇನೆ ನೋಡ್ರಿ. ವ್ಯಾಸವನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಡಿ ಅಥವಾ ಡಯಾಮೀಟರ್ ಅಂತ ಕರಿತಿದ್ದೆವು. ಓಕೆ, ಸೊ ವ್ಯಾಸ ಅಂದರೆ ಏನು ಅಂದರೆ ವೃತ್ತದ ಕೇಂದ್ರದ ಮೂಲಕ. ಇದೊಂದು ವೃತ್ತ ಅದ, ಹೌದಾ? ಈ ವೃತ್ತದಾಗ ಇದೊಂದು ಕೇಂದ್ರ ಅಂತ ಕರೀರಿ. ಸೆಂಟರ್ ಆಫ್ ದ ಸರ್ಕಲ್ ಏನದ? ಅದು ಓ ಅದ. ಓಕೆ, ಎ ಬಿ ಏನದ ರೀ? ಒಂದು ಜಾ ಅದ ರೀ. ಎ ಬಿ ಏನದ ರೀ? ಒಂದು ಜಾ. ಎ ಬಿ ಇಸ್ ನಥಿಂಗ್ ಬಟ್ ಕಾರ್ಡ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್. ಎ ಬಿ ಎಲ್ಲಿಂದ ಪಾಸ್ ಆಗಕತ್ತದ ರೀ? ಸೆಂಟರ್ ಆಫ್ ದ ಸರ್ಕಲಿಂದ ಪಾಸ್ ಆಗಕತ್ತದ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಡಯಾಮೀಟರ್ ಅಂತ ಕರಿತಿದ್ದೆವು. ಕನ್ನಡದಾಗ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ನಾವು ವ್ಯಾಸ ಎಂದು ಕರೆಯುತ್ತೇವೆ. ಓಕೆನಾ? ತಿಳಿತ ಕನ್ನಡದಾಗ. ಇಂಗ್ಲೀಷ್ನಾಗ ಕಾರ್ಡ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ center of the circle, that is called diameter. Okay na? Next ನೋಡ್ರಿ, D is nothing but 2 times of the radius. D ಏನಾಗಿರ್ತಂತ ರೇಡಿಯಸ್ ಡಬಲ್ ಆಗಿರ್ತದಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದೊಂದು ವೃತ್ತ ಅದ, ಹೌದಾ? ಇದೊಂದು ತ್ರಿಜ್ಯ ಅದ, ಇದೊಂದು ತ್ರಿಜ್ಯ ಅದ. ಇದನ್ನು ಎ ಅನ್ರಿ, ಇದನ್ನು ಓ ಅನ್ರಿ, ಇದನ್ನು ಬಿ ಅನ್ರಿ. ಓ ಬಿ ಈಸ್ ಈಕ್ವಲ್ಸ್ ಟು ಓ ಎ ಇರ್ತದೆ, ಹೌದಾ? ಯಾಕೆ ಇರ್ತದ್ರಿ ಓ ಎ ಈಕ್ವಲ್ ಟು ಓ ಬಿ? ಎಸ್, ವೈ? ಬಿಕಾಸ್ ದೀಸ್ ಟು ಆರ್ ರೇಡಿಯಸ್. ಇವೆರಡು ಏನದಾವ ಅಂದರೆ ರೇಡಿಯಸ್ ಅದಾವ. ಇವೆರಡು ಏನದಾವ ಅಂದರೆ
ತ್ರಿಜ್ಯ ಅದಾವ, ಏನದಾವ್ರಿ ತ್ರಿಜ್ಯ ಅದಾವ, ಹೌದಲ್ವಾ? ಹಾಗಾಗಿ ಇವೆರಡು ಈಕ್ವಲ್ ಆಗಿರ್ತಾವೆ, ಆರ್ ಈಕ್ವಲ್ ಟು ಆರ್, ಕರೆಕ್ಟಾ? ಈಗ ನೋಡ್ರಿ ನೆಕ್ಸ್ಟ್ ಇಂಪಾರ್ಟೆಂಟ್, ಎ ಒ ಪ್ಲಸ್ ಒ ಬಿ ಅಂದ್ರೆ ಏನಾಗ್ತದಿಲ್ಲ ನಮಗೆ? ಎ ಒ ಪ್ಲಸ್ ಒ ಬಿ ಈಕ್ವಲ್ ಟು ಎ ಬಿ ಆಗ್ತದೆ. ಎ ಬಿ ಇಸ್ ನಥಿಂಗ್ ಬಟ್ ಡಿ. ಎ ಬಿ ಏನದಂದ್ರೆ ಒಂದು ವ್ಯಾಸ ಅದ, ಹೌದಲ್ವಾ? ಎ ಬಿ ವ್ಯಾಸ ಅದಲ್ವಾ? ರೈಟ್. ಎ ಒ ಅಂದ್ರೆ ಏನಂತ ಬರಿಬೋದು ನಾವಿಲ್ಲಿ? ಆರ್ ರೇಡಿಯಸ್ ಅಂತ ಬರಿಬೋದಾ? ಒ ಬಿ ಅಂದ್ರೆ ಏನಂತ ಬರಿಬೋದು ನಾವಿಲ್ಲಿ? ಅದನ್ನೊಂದು ತ್ರಿಜ್ಯ ಅದನ. ಆರ್ ಪ್ಲಸ್ ಆರ್ ಅಂದರೆ 2r ಆಗ್ತದ, ವಿಚ್ ಇಸ್ ಈಕ್ವಲ್ಸ್ ಟು ಡಿ. ನಾ ಏನಲ್ವಾ? ಡಿ ಅಂದ್ರೆ ಏನು ಅಂದರೆ 2 ಟೈಮ್ಸ್ ಆಫ್ ದ ರೇಡಿಯಸ್, ಕರೆಕ್ಟಾ? ಹಾಂ, ಡಿ ಏನಾಗುತ್ತೆ 2 ಟೈಮ್ಸ್ ಆಫ್ ರೇಡಿಯಸ್ ಆಗ್ತದೆ. ಅದೇ ರೇಡಿಯಸ್ ಏನಾಗ್ತಂದ್ರೆ ಹಾಫ್ ಆಫ್ ದ ಡಯಾಮೀಟರ್ ಆಗ್ತದೆ ನೋಡ್ರಿ. ವ್ಯಾಸದ ಅರ್ಧ ಏನಾಗ್ತಂದ್ರೆ ನಮಗೆ ರೇಡಿಯಸ್ ಅಥವಾ ತ್ರಿಜ್ಯ ಸಿಗ್ತದೆ. ತ್ರಿಜ್ಯ ಏನಾಗಿರ್ತಂದ್ರೆ ವ್ಯಾಸದ ಅರ್ಧ ಆಗಿರ್ತದ್ರಿ, ತಿಳಿತಲ್ವಾ? ಒಂದು ಕ್ವಶನ್ ನೋಡ್ರಿ ನಿಮ್ಗೆ, ಏನು ಅಂತಂದರೆ ಒಂದು ಕ್ವಶನ್ ಇಲ್ಲಿ, ಡಿ ಈಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಆದರೆ ರೇಡಿಯಸ್ ಎಷ್ಟಾಗಿರ್ತದ? ಎಸ್, ರೇಡಿಯಸ್ ಇಸ್ ನಥಿಂಗ್ ಬಟ್ ಹಾಫ್ ಆಫ್ ದ ಡಯಾಮೀಟರ್. ಡಯಾಮೀಟರ್ದ ಅರ್ಧ ಇರ್ತದಿಲ್ಲ, ಡಯಾಮೀಟರ್ ಎಷ್ಟು ಅದ ರೀ? 10 ಅದ, ಡಿವೈಡೆಡ್ ಬೈ 2. 10/2 ಅಂತಂದರೆ 5 ಸೆಂಟಿಮೀಟರ್. ಇದೇನು ಅಂತಂದರೆ ರೇಡಿಯಸ್, ತಿಳಿತಲ್ವಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು 1ನೇ ಕ್ವಶನ್ ಆಯಿತು. 2ನೇ ಕ್ವಶನ್, ರೇಡಿಯಸ್ ಎಷ್ಟದ? 7/2 ಅದ. ಹಂಗಂದ್ರೆ ಡಯಾಮೀಟ್ರ್ ಎಷ್ಟದ ಅಂತ ಕೇಳ್ತಾ ಇದ್ದಾನೆ. ರೇಡಿಯಸ್ ಎಷ್ಟದ ರೀ? 7/2 ಅದ. ಡಯಾಮೀಟ್ರ್ ಎಷ್ಟು ಇರ್ತದೆ? ವೆರಿ ಸಿಂಪಲ್, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ರೇಡಿಯಸ್. 2 ಇಂಟು ಆರ್, 2 ಬರೀರಿ. ಆರ್ ಅಂದ್ರೆ ಎಷ್ಟದ ರೀ? 7/2 ಅದ. 2 ಕ್ಯಾನ್ಸಲ್ ಆಗ್ತದ, 7 ಬರ್ತದೆ. ದಟ್ ಈಸ್ ನಥಿಂಗ್ ಬಟ್ ಡಯಾಮೀಟರ್. ಎಷ್ಟದ ರೀ? 7 ಸೆಂಟಿಮೀಟರ್ ಅದ, ತಿಳಿತಾ? ರೈಟ್. ಈಗ ನಾನು ನೋಡ್ರಿ ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಏನು ಅಂದರೆ ಕಂಸ. ಇದನ್ನು ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಆರ್ಕ್ ಅಂತ ಕರಿತೀವಿ ನೋಡ್ರಿ, ಕಂಸ ಅಥವಾ ಆರ್ಕ್. ಕಂಸ ಅಂದ್ರೇನು? ವೃತ್ತದ ಪರಿಧಿಯಲ್ಲಿನ ಯಾವುದೇ 3 ಬಿಂದುಗಳನ್ನು ಸೇರಿಸಿದಾಗ ದೊರೆಯುವ ರೇಖೆಯನ್ನು ಕಂಸ ಅಂತ ಕರಿತಿದ್ದೆವು. ಇದು ವೃತ್ತದನ, ಈ ವೃತ್ತದಾಗ ಯಾವುದೇ ಒಂದು 3 ಬಿಂದುಗಳು ಅಥವಾ 2 ಬಿಂದುಗಳನ್ನು ಸೇರಿಸಿರಿ, ಅವಾಗ ನಿಮಗಿಲ್ಲಿ ಏನು ಬರ್ತದೆ ಅಂತಂದರೆ ಎಸ್, ನಿಮಗಿಲ್ಲೊಂದು ಕಂಸ ಬರ್ತದ, ತಿಳಿತಾ? ಇದನ್ನು ನಾವು ಇಂಗ್ಲೀಷಲ್ಲಿ ಆರ್ಕ್ ಅಂತ ಕರಿತಿದ್ದೆವು, ABC ಅಂತ ಕರೀರಿ. ಇದೇನಾಗುತ್ತೆ ರೀ? ಒಂದು ಆರ್ಕ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ. ಓಕೆ, ಸೊ ವಾಟ್ ಈಸ್ ದಟ್? ಯಾವುದಪ್ಪ ಇಂಪಾರ್ಟೆಂಟ್ ಅಂದರೆ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ನಾವು ಸೆಕ್ಟರ್ ಅಂತ ಕರಿತೀವಿ ನೋಡ್ರಿ. ಏನಂತ ಕರಿತೀವಿ ಇದನ್ನು? ಸೆಕ್ಟರ್. ಓಕೆ, ಸೊ ಇದೊಂದು ವೃತ್ತದ ಅಂತ ಅನ್ಕೋರಿ. ಈ ಒಂದು ವೃತ್ತದಾಗ ಇದು ಸೆಂಟರ್ ಆಫ್ ದ ಸರ್ಕಲ್ ಅದ, ಇಲ್ಲೊಂದು ರೇಡಿಯಸ್, ಇಲ್ಲೊಂದು ರೇಡಿಯಸ್. ಇದು ಎ ಅನ್ಕೋರಿ, ಇದು ಬಿ ಅನ್ಕೋರಿ. OAB ಈ ಒಂದು ರೀಜನನ್ನು ನಾವು ಏನಂತ ಕರಿತೀವಿ ಅಂದರೆ ಸೆಕ್ಟರ್ ಅಂತ ಕರಿತೀವಿ ನೋಡ್ರಿ. ಓಕೆ, ಏನಂತ ಕರಿತೀವಿ ಇದನ್ನು? ಸೆಕ್ಟರ್ ಅಂತ ಕರಿತಿದ್ದೆವು. ಇದಿಷ್ಟು ರೀಜನ್. ನಾ ಇವಾಗ ಏನು ಇಲ್ಲಿ ಡಾರ್ಕ್ ಮಾಡ್ತಾ ಇದ್ದೀನಲ್ವ, ಈ ಒಂದು ರೀಜನಿಗೆ ಸೆಕ್ಟರ್ ಅಂತ ಕರಿತೀವಿ. ಓಕೆ, ಅದನ್ನು ಕನ್ನಡದಾಗ ಏನಂತ ಕರಿತೀವಿ ಅಂದರೆ ತ್ರಿಜ್ಯಾಂತರ ಖಂಡ ಅಂತ ಕರಿತಿದ್ದೇವೆ ರೀ. ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ. ಓಕೆ, ಇಲ್ಲಿ ನಿಮಗೆ 2 ಟೈಪ್ ಬರ್ತಾವ್ರಿ. ಒಂದು ಲಘು ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ. ಲಘು ಅಂದರೆ ಸಣ್ಣದಿದ್ದರು, ಅಧಿಕ ಅಂದರೆ ದೊಡ್ಡದಿದ್ದರು. ಓಕೆ, ಇಲ್ಲಿ OAB ಏನದಲ್ವಾ, OAB ಏನದ್ರ? ಇದು ಲಘು ಅದ, ಹೌದಾ? ಹಾಗಾಗಿ ಇದನ್ನು ನಾವು ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತಿದ್ದೆವು. ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ ಮೈನರ್ ಸೆಕ್ಟರ್ ಅಂತ ಕರಿತಿದ್ದೇವೆ ನೋಡ್ರಿ. ಏನಂತ ಕರಿತೀವಿ ಇದನ್ನು? ಮೈನರ್ ಸೆಕ್ಟರ್. ಮೇಜರ್ ಸೆಕ್ಟರ್ ಅಂತಂದ್ರೆ ಅಧಿಕ ತ್ರಿಜ್ಯಾಂತರ ಖಂಡ. ಸರ್ ಹ್ಯಾಂಗ್ರಿ ಒಂದು ಹೇಳ್ಕೊಡ್ರಿ? ಓ ಇದನ್ನು ಎಕ್ಸ್ ಅನ್ರಿ. ಓಕೆ, OX ಇದನ್ನು Y ಅನ್ರಿ. ಓಕೆ, ಸೊ ಇಲ್ಲಿ ಈ ರೀಜನ್ ತೊಗೋಬೇಡ್ರಿ, ಈ ರೀಜನ್ ತಗೋರಿ. ಓಕೆ, ಈ ಒಂದು ರೀಜನ್ ತೊಗೊಂಡ್ರಿ, ಈ ಒಂದು ಪ್ರದೇಶವನ್ನು ತೊಗೊಂಡ್ರಿ ಅಂತಂದರೆ ಇದೆಲ್ಲ ಏನಾಗ್ತದೆ ಇಲ್ಲಿ ನಿಮಗೆ? ಎಸ್, ವೆರಿ ಗುಡ್. ಏನಾಗ್ತದೆ ಇದು? ವೆರಿ ಗುಡ್. ಅಧಿಕ ತ್ರಿಜ್ಯಾಂತರ ಖಂಡ ಆಗ್ತದೆ ನೋಡ್ರಿ. ಏನಾಗ್ತದೆ ಇದು? ಅಧಿಕ ತ್ರಿಜ್ಯಾಂತರ ಖಂಡ. ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಮೇಜರ್ ಸೆಕ್ಟರ್ ಅಂತ ಕರಿತಿದ್ದೇವೆ. ಏನಂತ ಕರಿತಿದ್ದನ್ನ? ಮೇಜರ್ ಸೆಕ್ಟರ್ ಅಂತ ಕರಿತಿದ್ದೇವೆ. ತಿಳಿತಲ್ವಾ? ಭಾಳ ಸಿಂಪಲ್ ಅದ ರೀ.
ತ್ರಿಜ್ಯಾಂತರ ಖಂಡದಾಗ ಎರಡು ಬರ್ತಾವೆ, ಒಂದು ಮೈನರ್, ಇನ್ನೊಂದು ಮೇಜರ್. ಅಂದರೆ ಲಘು ತ್ರಿಜ್ಯಾಂತರ ಖಂಡ ಮತ್ತು ಅಧಿಕ ತ್ರಿಜ್ಯಾಂತರ ಖಂಡ ಅಂತ. ಸೊ ತ್ರಿಜ್ಯಾಂತರ ಖಂಡ ಅಂದರೆ ಏನಪ್ಪ, ಡೆಫಿನೇಷನ್ ಬೇಕು ಅಂತಂದರೆ ವೃತ್ತದ ಒಂದು ಜೊತೆ ತ್ರಿಜ್ಯ, ಒಂದು ಜೊತೆ ಅಂದರೆ ಎರಡು ತ್ರಿಜ್ಯ ತಗೋರಿ, ಮತ್ತು ಒಂದು ಕಂಸ ತಗೋರಿ. ಓಕೆ, ಸೊ ಇದೊಂದು ಕಂಸ, ಕರೆಕ್ಟಾ? ಈ ಒಂದು ಕಂಸದಿಂದ ಆವೃತ್ತವಾದ ಪ್ರದೇಶಕ್ಕೆ, ಈ ಒಂದು ಕಂಸದಿಂದ ಏನು ಆವೃತ್ತ ಆಗ್ತಲ್ಲ ಈ ಒಂದು ಪ್ರದೇಶಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತಿದ್ದೆವು. ಸಪೋಸ್ ನಾವು ಕಂಸ ಏನಾದರೂ ಇದು ತೊಗೊಂಡೇವೆ ಅಂತ ತಿಳ್ಕೋರಿ, ಈ ಒಂದು ಕಂಸ ತೊಗೊಂಡೇವು ಅಂತಂದರೆ ಇಲ್ಲಿ ನಮಗೆ ಈ ಒಂದು ರೀಜನ್ ಏನದಲ್ವಾ, ಇಲ್ಲದ ನೋಡ್ರಿ, ಈ ರೀಜನ್ಗೆ ಏನಂತ ಕರಿತೀವಿ ನಾವು ಅಂತಂದರೆ ತ್ರಿಜ್ಯಾಂತರ ಖಂಡ ಅಂತ ಕರಿತಿದ್ದೆವು, ಅಥವಾ ಸೆಕ್ಟರ್ ಅಂತ ಕರಿತಿದ್ದೆವು. ಕಾಣ್ತಾ ಇದೆ ಅಲ್ವಾ ಇಲ್ಲಿ ಎಲ್ಲೋದಿಂದ? ಇಲ್ಲಿ ಇದನ್ನೇನದಂದರೆ ನಿಮಗೆ ಸೆಕ್ಟರ್ ಅದ, ಬಟ್ ಇದು ಮೈನರ್ ಸೆಕ್ಟರ್ ಅದ, ಇದು ಮೇಜರ್ ಸೆಕ್ಟರ್ ಅದ. ಇದು ಮೇಜರ್ ಸೆಕ್ಟರ್ ಅದ, ತಿಳಿತಾ? ಇದು ಮೇಜರ್ ಸೆಕ್ಟರ್, ಕರೆಕ್ಟ್? ಇದೇನದ ಅಂತಂದರೆ ಮೈನರ್ ಸೆಕ್ಟರ್ ಅದ ನೋಡ್ರಿ, ಕರೆಕ್ಟಾ? ಸೊ ಇಂಗ್ಲೀಷಲ್ಲಿ ಹೇಳಬೇಕು ಸರ್ ಡೆಫಿನೇಷನ್ನು ಅಂತಂದರೆ, ಎಸ್ ಇಂಗ್ಲೀಷಲ್ಲಿ ಇಲ್ಲಿ ಬರೀತೀನಿ ನೋಡ್ರಿ. ಸೆಕ್ಟರ್ ಡೆಫಿನೇಷನ್ ನೋಡ್ರಿ. ಓಕೆ, region of the circle enclosed by radii and arc. ಓಕೆ, ಇದೊಂದು ರೀಜನ್ ಆಫ್ ದ ಸರ್ಕಲ್ ಇರ್ತದೆ, ಎನ್ಕ್ಲೋಸ್ಡ್ ಬೈ ರೇಡಿಯೈ ಅಂದರೆ ಎರಡು ರೇಡಿಯಸ್ ಪ್ಲಸ್ ಒಂದು ಆರ್ಕ್. ಅದನ್ನ ಏನಂತ ಕರಿತೀವಿ ನಾವು ಅಂತಂದರೆ ಸೆಕ್ಟರ್ ಅಂತ ಕರಿತಿದ್ದೆವು, ತಿಳಿತಲ್ವಾ? ನೆಕ್ಸ್ಟ್ ಒನ್ ನೋಡ್ರಿ, ಇವಾಗ ನೆಕ್ಸ್ಟ್ ಒನ್ ನಾವು ವೃತ್ತಖಂಡಕ್ಕೆ ಹೋಗೋಣ ಅಂತಾರೆ. ಯಾವ್ದ್ರಿ? ವೃತ್ತಖಂಡ. ಇಂಗ್ಲೀಷಲ್ಲಿ ಅದನ್ನು ನಾವು ಸೆಗ್ಮೆಂಟ್ ಅಂತ ಕರಿತಿದ್ದೆವು. ವೆರಿ ಗುಡ್. ಏನಂತ ಕರಿತೀವಿ ಅದನ್ನು? ಸೆಗ್ಮೆಂಟ್. ಇಲ್ಲೂ ಸೇಮ್ ಅದೇ ಥರ, ಸಣ್ಣದಿದ್ದಿತ್ತು ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ? ಮೈನರ್ ಸೆಗ್ಮೆಂಟ್ ಅಂತ ಕರಿತಿದ್ದೆವು, ಮೈನರ್ ಸೆಗ್ಮೆಂಟ್. ದೊಡ್ಡದಿದ್ದಿತ್ತು, ಜಾಸ್ತಿ ಇದ್ದಿತ್ತು ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ? ಮೇಜರ್ ಸೆಗ್ಮೆಂಟ್ ಅಂತ ಕರಿತಿದ್ದೆ ನೋಡ್ರಿ. ಸಿಂಪಲ್ ಅದ ಭಾಳ. ಮೈನರ್, ಮೇಜರ್ ಅಂತಂದರೆ ಜಾಸ್ತಿ ಇರೋದು, ಮೈನರ್ ಅಂದರೆ ಸಣ್ಣದಿರೋದು. ಅದನ್ನು ನಾವು ಕನ್ನಡದಾಗ ಏನಂತ ಕರಿತೀವಿ ಅಂತಂದರೆ ಲಘು ವೃತ್ತಖಂಡ. ಲಘು ಅಂದರೆ ಸ್ವಲ್ಪ, ಅಧಿಕ ಅಂದರೆ ಜಾಸ್ತಿ ಇರೋದು, ಅದಕ್ಕೆ ಪ್ರಸಂತನ ಮಾಡ್ಬಿಡಂತಾರಲ್ಲ, ಅಂದರೆ ಜಾಸ್ತಿ ಇರೋದು. ಓಕೆ, ಸೊ ಲಘು ವೃತ್ತಖಂಡ, ಅಧಿಕ ವೃತ್ತಖಂಡ. ಡೆಫಿನೇಷನ್ ನೋಡ್ರಿ, ಕಂಸ ಮತ್ತು ಜಾಗಳಿಂದ. ಇಲ್ಲೇನ್ರಿ? ಒಂದು ಕಂಸ ಇರಬೇಕು ಮತ್ತು ಒಂದು ಜಾ ಇರಬೇಕು. ಒಂದು ಜಾ ಅದನ, ಇಲ್ಲೊಂದು ಕಂಸ ಅದನ. ಇವೆರಡರಿಂದ ಏನು ಆವೃತ್ತ ಆಗಿರ್ತದಲ್ಲ ಅದನ್ನು ನಾವು ಏನಂತ ಕರಿತೀವಿ? ವೃತ್ತಖಂಡ ಅಂತ ಕರಿತಿದ್ದೆವು. ಇಲ್ಲಿ ದೊಡ್ಡ ಕಂಸ ಇದ್ದಿತ್ತು ಅಂದರೆ ನಿಮಗೆ ಅಧಿಕ ವೃತ್ತಖಂಡ ಬರ್ತದ, ಸಣ್ಣ ಕಂಸ ಇದ್ದಿತ್ತು ಅಂತಂದರೆ ನಿಮಗೆ ಏನು ಬರ್ತದ? ಲಘು ವೃತ್ತಖಂಡ ಬರ್ತದ. ಮೈನರ್ ಸೆಗ್ಮೆಂಟ್, ಮೇಜರ್ ಸೆಗ್ಮೆಂಟ್, ಇಷ್ಟೇ, ಮುಗೀತು. ಓಕೆ, ಸೊ ಇದ್ರ ಡೆಫಿನೇಷನ್ ಏನಪ್ಪ ಅಂತಂದರೆ, ಎಸ್ ಏರಿಯಾ ಎನ್ಕ್ಲೋಸ್ಡ್ ಬೈ ಆರ್ಕ್ ಆ್ಯಂಡ್ ಕಾರ್ಡ್. ಆರ್ಕ್ ಮತ್ತು ಕಾರ್ಡಿಂದ ಏನು ಎನ್ಕ್ಲೋಸ್ ಆಗಿರ್ತಕ್ಕಂಥ ಒಂದು ಏರಿಯಾ ಇರ್ತದಲ್ಲ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಸೆಗ್ಮೆಂಟ್ ಅಂತ ಕರಿತಿದ್ದೆವು. ಅರ್ಥ ಆಯ್ತಾ? ಭಾಳ ಸಿಂಪಲ್ ಅದಲ್ವ? ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಮ್ಯಾಥಮೆಟಿಕ್ಸ್ ಭಾಳ ಈಸಿ ಇದೆ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋರಿ, ಅದನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಿರಿ, ಅದನ್ನು ನಿಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡಿರಿ. ಅವಾಗೇನು ಅಂತಂದರೆ ಮ್ಯಾಥ್ಸ್ ಈಸಿ ಆಗ್ತದೆ. ಒಂದು ನೋಡ್ರಿ, ಇವಾಗ ಏನಪ್ಪ, ಎಸ್ ಇಲ್ಲಿ ಬರೋಣ, ಸೆಕ್ಟರ್. ಇವಾಗ ನೀವು ಅಂಗಡಿ ಹೋಗ್ತೀರಿ ಅಥವಾ ಬೇಕ್ರಿ ಹೋಗ್ತೀರಿ, ಬೇಕ್ರಿ ಹೋದಾಗ ನಿಮಗೆ ಈ ಥರ ಪೀಸ್ಗಳನ್ನು ಕೊಡ್ತಾರೆ, ಅಥವಾ ಒಂದು ಕೇಕ್ ತೊಗೊಂಬಂದಿರ್ತೀರಿ. ಇವಾಗ ಹೊಸ ವರ್ಷ ಇದೆ ಅಲ್ವಾ, ಹ್ಯಾಪಿ ನ್ಯೂ ಇಯರಿಗೆ ಕೇಕ್ ತರ್ತೀರಿ, ತಂದ ಮೇಲೆ ಕಟ್ ಮಾಡ್ತೀರಲ್ವ. ಈ ಒಂದು ರೀಜನ್ಗೆ ಏನಂತ ಕರಿತೀವಿ ನಾವು ಅಂತಂದರೆ, ಎಸ್ ಇದನ್ನೇ ಸೆಕ್ಟರ್ ಅಂತ ಕರಿತಿದ್ದೆವು. ಈ ಒಂದು ಪಾರ್ಟ್ ಅದ ಇಲ್ಲ, ಇದಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ, ಎಸ್ ದಿಸ್ ಈಸ್ ನಥಿಂಗ್ ಬಟ್
ಸೆಕ್ಟರ್. ನಮ್ಗೆ ಗುರ್ತಿದ್ದಿದ್ದಿಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ, ಪೀಸ್ ಕೊಡ್ರಿ ಅಂತಿದೆ, ಒಂದು ಕೇಕ್ ಪೀಸ್ ಕೊಡ್ರಿ ಅಂತೀವಿ, ಹೌದಲ್ವಾ? ಸೊ ಆ್ಯಕ್ಚುಲಿ ಇದ್ರದ್ದು ಹೆಸರೇನು ಅಂತಂದರೆ ಸೆಕ್ಟರ್ ಅದ ರೀ. ಕನ್ನಡದಾಗ ಏನಂತ ಕರಿತೀವಿ ನಾವು? ತ್ರಿಜ್ಯಾಂತರ ಖಂಡ ಅಂತ ಕರಿತಿದ್ದೇವೆ. ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ. ತಿಳಿತಲ್ಲ? ಎಷ್ಟು ಭಾಳ ಸಿಂಪಲ್ ಅದ ರೀ. ಒನ್ ಟೈಮ್ ರಿವಿಷನ್ ಮಾಡ್ತೀನಿ ನೋಡ್ರಿ, ನಾನು ಏನೇನು ಹೇಳಿದ್ದೀನಿ ಅಂತ ನೋಡ್ಕೋರಿ. ಓಕೆ, ಏನು ಹೇಳಿದ್ದೀನಪ್ಪ ನಾನು? ಫಸ್ಟ್ ಒನ್ನು ವೃತ್ತ ಅಂದರೆ ಏನು ಹೇಳಿದ್ದೀನಿ, ಆಮೇಲೆ ವೃತ್ತದ ಕೇಂದ್ರ ಬಿಂದು ಹೇಳಿದ್ದೀನಿ, ವೃತ್ತದ ಕೇಂದ್ರ ಬಿಂದು ಹೇಳೀನಿ. ಓಕೆ, ಅದಾದ ಮೂಲಕ ಹೇಳೀನಿ, ಅದಾದ ಮೂಲಕ ವ್ಯಾಸ ಹೇಳಿದ್ದೀನಿ, ಅದಾದ ಮೂಲಕ ಲಘು ತ್ರಿಜ್ಯಾಂತರ ಖಂಡ ಮತ್ತು ಅಧಿಕ ತ್ರಿಜ್ಯಾಂತರ ಖಂಡ ಹೇಳಿದ್ದೀನಿ, ಹೌದಾ? ಅಥವಾ ತ್ರಿಜ್ಯಾಂತರ ಖಂಡ ಅಂತ ಅಷ್ಟೇ ಅನ್ಕೋರಿ. ಓಕೆ, ಯಾವುದ್ರಿ? ವ್ಯಾಸ ಆದ ಮೂಲಕ ತ್ರಿಜ್ಯಾಂತರ ಖಂಡ. ಓಕೆ, ಅದಾದ ಮೂಲಕ ವೃತ್ತಖಂಡ. ಓಕೆ, ಮತ್ತೇನು ಹೇಳಿದ್ದೀನಿ? ಡಯಾಮೀಟರ್ ಅಂದರೆ 2 ಟೈಮ್ಸ್ ಆಫ್ ದ ರೇಡಿಯಸ್ ಆಗಿರ್ತದೆ. ರೇಡಿಯಸ್ ಅಂದ್ರೇನು? ಹಾಫ್ ಆಫ್ ದ ಡಯಾಮೀಟರ್ ಆಗಿರ್ತದೆ. ಇವೆಲ್ಲವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಹೌದಲ್ವಾ? ಎಸ್. ವೃತ್ತ ಅಂದ್ರೇನು? ನೆಕ್ಸ್ಟ್ ವೃತ್ತದ ಕೇಂದ್ರ ಬಿಂದು. ತ್ರಿಜ್ಯ ಅಂದ್ರೇನು? ಅಂದ್ರೇನು? ವ್ಯಾಸ ಅಂದ್ರೇನು? ಓಕೆ, ಅದಾದ ಮೂಲಕ ಕಂಸ ಅಂದ್ರೇನು? ತ್ರಿಜ್ಯಾಂತರ ಖಂಡ ಅಂದ್ರೇನು? ಓಕೆ, ಅದಾದ ಮೂಲಕ ವೃತ್ತಖಂಡ. ಇವೆಲ್ಲ ಪಾಯಿಂಟ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ, ಹೌದಾ? ಸೊ ನೆಕ್ಸ್ಟ್ ಇವಾಗ ಲಾಸ್ಟ್ ಏನು ಅಂತಂದರೆ ವೃತ್ತದ ವಿಸ್ತೀರ್ಣ ಮತ್ತು ವೃತ್ತದ ಪರಿಧಿ ಬಗ್ಗೆ ಹೇಳ್ತೀನಿ ಅಂತ. ಅದಾದ ಮೂಲಕ ಮಿಕ್ಕಿದ್ದು ಇನ್ನು ಏನು ಬೇಕಲ್ಲ ವೃತ್ತಕ್ಕೆ ಸಂಬಂಧಪಟ್ಟಂಥದ್ದು ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ವೃತ್ತದ ವಿಸ್ತೀರ್ಣ ಒಂದು ಸೂತ್ರ ಏನು ಅಂತಂದರೆ πr² ಅಂತ ನೋಡ್ರಿ. ವೃತ್ತದ ವಿಸ್ತೀರ್ಣ, ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು ಅಂದರೆ πr² ಅದ ರೀ. ನೆಕ್ಸ್ಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್, ವೃತ್ತದ ಪರಿಧಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತಂದರೆ 2πr ಆಗ್ತದೆ. ಏನಾಗ್ತದೆ ಅದು? 2πr. ಸೊ ಇಲ್ಲಿ ಪೈ ಅಂದ್ರೆ ಏನು ಅಂತಂದರೆ 22/7 ಅಂತ ಕರೀರಿ. ಪೈ ವ್ಯಾಲ್ಯೂ ಎಷ್ಟು ಅದ ರೀ? 22/7 ಆಗ್ತದೆ. ಅದನ್ನು ನಾವು ಡೆಸಿಮಲ್ ಹೇಳಬೇಕು ಅಂತಂದರೆ 3.14 ಆಗ್ತದೆ ರೀ. ಪೈ ವ್ಯಾಲ್ಯೂ ಎಷ್ಟು? 3.14 ಅಥವಾ 22/7. πr² ಏನು? ವೃತ್ತದ ವಿಸ್ತೀರ್ಣ ಮತ್ತು ವೃತ್ತದ ಪರಿಧಿ ಏನು ಅಂದರೆ 2πr ಆಗ್ತದೆ. ತಿಳಿತಾ? ಸೊ ಇದ್ರ ಮೇಲೆ ಲೆಕ್ಕಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಓಕೆನಾ? ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ, ಮತ್ತು ಅದು ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಂತ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.